ಇಟ್ಸ್ ಅ ಗುಡ್ ಡೆವಲಪ್ಮೆಂಟ್ ಆಯಿತಾ. ಅಂದರೆ ಬಟ್ ನನಗೆ ಒಂದು ಸಣ್ಣ ಬೇಜಾರೈತಿ. ಅಂದರೆ ರಿಗಾರ್ಡಿಂಗ್ ಕನ್ನಡ ಕಾಂಟೆಂಟ್ ಒ ಟಿ ಟಿಗಳು ಅದೇನೋ ಗೊತ್ತಿಲ್ಲ. ಅಂದರೆ ಭಾಳಷ್ಟು ಸಿನಿಮಾಗಳು ನಮ್ಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಸಿಗಲ್ಲ. ಅದಕ್ಕೆ ಕಾರಣಗಳು ಅಥವಾ ಸಬ್ಸ್ಕ್ರಿಪ್ಷನ್ ನಂಬರ್ಸ್ ಕಮ್ಮಿ ಇದ್ದಾವ ಅಥವಾ ರೆವಿನ್ಯೂ ಜನ್ರೇಟ್ ಆಗ್ತಿಲ್ವಾ, ಅದು ಏನಂತ ನನಗೂ ಗೊತ್ತಿಲ್ಲ. ಬಟ್ ಸಿನಿಮಾಗಳನ್ನ ಅವರು ಜಾಸ್ತಿ ತಗೊಳಕ್ಕೆ ಶುರು ಮಾಡಬೇಕು. ಅಂದರೆ ವರ್ಷದಲ್ಲಿ ಒಂದಿಷ್ಟು ಸಿನಿಮಾಗಳನ್ನ, ಇವಾಗ ಎಂಡ್ ಆಫ್ ದ ಡೇ ಅದೊಂದು ಬಿಸ್ನೆಸ್ ಪ್ಲ್ಯಾಟ್ಫಾರ್ಮೇ. ಅವ್ರೇನು ಸೇವೆಗೆ ಅಂತ ಇರೋದಿಲ್ಲ. ಬಟ್ ನಾವೊಂದು ನೆಲದಲ್ಲಿ, ಅಂದರೆ ಈ ನೆಲಕ್ಕೆ ಬರತ್ತೀವಿ ನಾವು, ಇಲ್ಲಿಂದ ಒಂದು ರೆವಿನ್ಯೂ ಜನ್ರೇಟ್ ಮಾಡ್ಕೋತೀವಿ ಅಂತಂತಂದರೆ ಆ ನೆಲಕ್ಕೆ ವಾಪಸ್ ಸೇವೆ ಅಂತ ಒಂದು ಮಟ್ಟಕ್ಕೆ ಸಲ್ಲಿಸಲೇಬೇಕಲ್ವ. ಆ್ಯಂಡ್ ಇಟ್ಸ್ ಎವ್ರಿಬಡೀಸ್ ಕಲೆಕ್ಟಿವ್ ಜಾಬ್ ಅಲ್ವಾ ಅದು. ಒಂದು ಟಿ ವಿ ಮಾಧ್ಯಮದ, ಒಂದು ಪತ್ರಿಕಾ ಮಾಧ್ಯಮದ, ಥಿಯೇಟರ್ ಮಾಲೀಕರ, ಡಿಸ್ಟ್ರಿಬ್ಯೂಟರ್ಸ್ ಬಂದರು, ಅದರಲ್ಲಿ ಡಿರೆಕ್ಟರ್ಸು, ಆ್ಯಕ್ಟರ್ಸು, ಟೆಕ್ನಿಷಿಯನ್ಸು, ನಾವೊಂದು ಫೆಟರ್ನಿಟಿ ಅಂತ ಕನ್ಸಿಡರ್ ಮಾಡಿದ್ರೆ ಯಾರ್ಯಾರು ಬರ್ತಾರೆ ಎಲ್ಲರೂ ಕೂಡ ಪ್ರತಿಯೊಬ್ಬರ ಜವಾಬ್ದಾರಿ ಅಲ್ವಾ ಅದು. ಅಂದರೆ ಒಂದು ಬೆಟರ್ಮೆಂಟ್ನ ನೋಡೋದು, ಬೆಟರ್ ಬಿಸ್ನೆಸ್ನ ಕ್ರಿಯೇಟ್ ಮಾಡೋದು, ಬೆಟರ್ ಕಂಟೆಂಟ್ನ ಕ್ರಿಯೇಟ್ ಮಾಡೋದು, ಬಂದಂಥ ಬೆಟರ್ ಕಾಂಟೆಂಟ್ಗಳಿಗೆ ಒಂದು ತಕ್ಕದಾದಂಥ ಒಂದು ಜಾಗ ಕ್ರಿಯೇಟ್ ಮಾಡಿಕೊಡೋದು. ಅದು ಏನೋ ಸ್ವಲ್ಪ ಒ ಟಿ ಟಿ ಕಡೆಯಿಂದ ನನಗೆ ಆ ಸಣ್ಣ ಬೇಜಾರಿದೆ. ಅಂದರೆ ಅವರು ಒಲವು ತೋರಿಸಿಲ್ಲ, ತಗೊಂಡಿಲ್ಲ ಇನಫ್ ಅನಿಸುವಂಥ ಸಿನಿಮಾಗಳನ್ನ ಅಂತ. ಅಲ್ಲಿ ಜಾಗ ಮಾಡಿಕೊಡ್ಬೇಕು. ಅಂದರೆ ಈಗ ಅಲ್ಟಿಮೇಟ್ಲಿ ಡೆಫಿನೆಟ್ಲಿ ಹೌದು, ಬಿಸ್ನೆಸ್, ಇದೊಂದು ಉದ್ಯಮ, ಬಿಸ್ನೆಸ್ ಕ್ರಿಯೇಟ್ ಆಗಲೇಬೇಕು. ಡೀಸೆಂಟ್ ರನ್ ಆಗಿರುವಂಥ ಒಂದಿಷ್ಟು ಸಿನಿಮಾಗಳು, ಡೀಸೆಂಟ್ ಗಳಿಕೆ ಮಾಡೋದಂಥ ಒಂದು ಸಿನಿಮಾಗಳು ಅವ್ರು ತಗೋಬೇಕು. ತಗೊಂಡಾಗಲೇ ಅಲ್ವಾ, ಅಂದರೆ ಹೆಚ್ಚು ಜನಕ್ಕೆ ತಲುಪಿದಾಗಲೇ ಅಲ್ವಾ ಒಬ್ಬ ನಿರ್ದೇಶಕ ಅನ್ನೋದು ಬೆಳಕಿಗೆ ಬರೋದು. ಅಲ್ಲಿಂದ ಮತ್ತೆ ಮುಂದಕ್ಕೆ ಒಂದು ಹೆಜ್ಜೆನ ಇಡೋಕ್ಕಾಗೋದು. ಎಲ್ಲವೂ ಕೂಡ ಕಂಪ್ಲೀಟ್ ಔಟ್ ಆ್ಯಂಡ್ ಔಟ್ ಬಿಸ್ನೆಸ್ ಆಗಿ ಸೆನ್ಸ್ ಆಫ್ ಬಿಲಾಂಗಿಂಗ್, ಅದು ಈ ನೆಲದಲ್ಲಿ ಇದ್ದೀವಿ, ಈ ನೆಲಕ್ಕೆ ನಾವು ಇಲ್ಲಿ ಬಿಸ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಬಂದಿದ್ದೀವಿ, ಎಲ್ಲಿಂದ ನಾವು ಬೇರೆ ಕಡೆ ಬಂದಿದ್ದೀವಿ ಅಂತಂದರೆ ಅಲ್ಲಿಗೆ ಆದ್ಯತೆ ಕೊಟ್ಟು ಅಲ್ಲಿ ಬೆಳವಣಿಗೆಗೂ ಕೂಡ ಒಂದಿಷ್ಟು ಕಾಂಟ್ರಿಬ್ಯೂಷನ್ನ ಕೊಡಬೇಕು. ಅದಾಗಬೇಕು. ಅದು ಬಿಟ್ಟರೆ ಇಟ್ಸ್ ಅ ಗುಡ್ ಚೇಂಜ್. ಒ ಟಿ ಟಿಗಳು ಬಂದಿರೋದು ಗುಡ್ ಚೇಂಜ್. ಅಂದರೆ ಈಗ ನೋಡಿರಿ, ಕಾಂಟೆಂಟ್ಗಳದ್ದು ಒಂದು ಎಲ್ಲರೂ ಬರಬೇಕಂದ್ರೆ ಮೇಕಿಂಗ್ ಸೆನ್ಸ್, ಒಂದು ಸಿನಿಮಾನ ನಾವು ತೋರಿಸುವಂಥ ರೀತಿ, ಆಮೇಲೆ ಸಿನಿಮಾದ ಸಬ್ಜೆಕ್ಟ್ಗಳು, ನಮ್ಗೆ ಇವಾಗ ಆಡಿಯನ್ಸು ವರ್ಲ್ಡ್ ಕಾಂಟೆಂಟ್ಗೆ ಎಕ್ಸ್ಪೋಸ್ ಆಗ್ಯಾರ. ಅವರು ಸುಮಾರಷ್ಟು ಸಿನಿಮಾಗಳನ್ನ ನೋಡ್ತಾರೆ ಅದ್ರಾಗೆ. ಸೊ ಅವೆಲ್ಲನೂ ಮೀರಿಸುವಂಥ ಸಿನಿಮಾಗಳನ್ನ ನಾವು ಕೊಡಬೇಕಲ್ಲ. ಅದ್ರ ಜೊತೆಗೆ ಅಂದರೆ ಗ್ಲೋಬಲಿ ಒಂದು ಕಾಂಪಿಟೇಷನ್ ಅಂತ ಒಂದು ಡೆವಲಪ್ ಆಗಿ ಆ ಮಟ್ಟದ ಸಿನಿಮಾಗಳನ್ನ ನಾವು ಕೊಡೋಕ್ಕೆ ಸಾಧ್ಯತೆ ಆಕ್ಕೈತಿ. ಇನಿಷಿಯಲಿ ಸ್ವಲ್ಪ ಕಷ್ಟ, ಅವ್ರ ಜೊತೆಗೆ ನಿಂತ್ಕೊಂಡು ಶಕ್ತಿನ ತುಂಬಬೇಕು. ಆಮೇಲೆ ಜಾಗತಿಕ ಮಟ್ಟದಾಗೇ ಕಾಂಪಿಟೇಷನ್ಗೆ ಬರ್ಬೋದು.